ಹೆಬ್ಬಾಳ ಸಿಲ್ಕ್ ಬೋರ್ಡ್ ಟನಲ್ಗೆ ಲಾಲ್ಬಾಗ್ ಬಲಿಯಾಗಲಿದೆಯಾ? ಟನಲ್ಗಾಗಿ ಪಾರ್ಕ್ಗಳ 5% ಜಾಗ ಕೊಡ್ತಿದ್ದಾರಾ? ಅದಾನಿ ಗ್ರೂಪ್ ಪಾಲಾಗಲಿದೆಯಾ ಟನಲ್ ಪ್ರಾಜೆಕ್ಟ್? ಇದೆಲ್ಲವನ್ನ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9ನಲ್ಲಿ. ಮೊನ್ನೆ ಉದ್ಯಮಿ ಗೌತಮ್ ಅದಾನಿ ಸಿಎಂ ಡಿಕೆ ಶಿವಕುಮಾರ್ರನ್ನ ಭೇಟಿಯಾಗಿದ್ರು. ಸುಮಾರು 1 ಗಂಟೆಗಳ ಕಾಲ ಸಿಎಂ ಮನೆಯಲ್ಲೇ ಇದ್ದ ಗೌತಮ್ ಅದಾನಿ ಮಾತುಕತೆ ನಡೆಸಿದ್ರು. ಆದರೆ ಇದು ಸೌಜನ್ಯಯುತ ಭೇಟಿ ಅಂತ ಡಿಕೆ ಹೇಳಿದ್ರು. ಇದೇ ವಿಚಾರ ಸದನದಲ್ಲಿ ಕೋಲಾಹಲ ಎಬ್ಸಿದೆ. ಅದಾನಿ ಡಿಕೆ ಅವರು ಎಲ್ಲೋದ್ರು ಅಂದ್ರೆ ಅದಾನಿ ಮನೆಗೆ ಹೋದ್ರು ಅಂತ ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭೆ ಮಟ್ಟಕ್ಕೆ ಹಾಕುತ್ತೇನೆ. 5% ಜಾಗ 26ನೇ ಸಾಲಿನ ಕರ್ನಾಟಕ ಕೈಗಾರಿಕೆಗಳ ಸೌಲಭ್ಯ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆ ಮುಂದಿದೆ. ಅದಾನಿ ಜೊತೆ ಪ್ರಸ್ತಾವದ ಪರವಾಗಿರುವವರು ಹೌದು. ಅದಾನಿ ಸಿಎಂ ಭೇಟಿ ವಿಚಾರ ಪ್ರಸ್ತಾಪಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ಅದಾನಿ ಜೊತೆ ಡಿಕೆ ಶಿವಕುಮಾರ್ ಶಾಮೀಲಾಗಿದ್ದಾರೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಇಷ್ಟೇ ಅಲ್ಲ, ಟನಲ್ ರೋಡ್ ಮಾಡೋದಕ್ಕಾಗಿ ಪಾರ್ಕ್ಗಳ 5% ಜಾಗ ಕೊಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಪ್ರಸ್ತಾವ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ರಿಂದ 11ರವರೆಗಿನ ಗಂಟೆಗಳು ಮತ್ತು ಅನುಸೂಚಿತ ವಿಧೇಯಕದ ಅಂಗವಾದವು. ಮೊನ್ನೆ ಸುಮಾರು 1 ಗಂಟೆಗಳ ಕಾಲ ಗೌತಮ್ ಅದಾನಿ ಸಿಎಂ ಮನೆಯಲ್ಲಿದ್ರು. ಇವತ್ತು ಉಭಯ ಸದನದಲ್ಲಿ ಉದ್ಯಾನವನಗಳ ಸಂರಕ್ಷಣೆ ವಿಧೇಯಕ ಅಂಗೀಕಾರ ಆಗಿದೆ. ಈ ವಿಧೇಯಕದಲ್ಲಿ ಏನಿದೆ ಅಂದ್ರೆ, ಉದ್ಯಾನವನದ ಒಟ್ಟು ವಿಸ್ತೀರ್ಣದ ಗರಿಷ್ಠ 5% ಭೂಮಿಯನ್ನ ಮಾರಾಟ, ಲೀಸ್, ಗಿಫ್ಟ್, ವಿನಿಮಯ, ಅಡಮಾನ ಸೇರಿದಂತೆ ಯಾವುದೇ ರೀತಿಯಲ್ಲಿ ಪರಭಾರೆ ಮಾಡಲು ರಾಜ್ಯ ಸರ್ಕಾರಕ್ಕೆ ಅನುಮತಿ ನೀಡುವ ಅಂಶಗಳು ವಿಧೇಯಕದಲ್ಲಿದೆ. ಅದಾನಿ ಗ್ರೂಪ್ಗೆ ಹೆಬ್ಬಾಳ ಸಿಲ್ಕ್ ಬೋರ್ಡ್ ಟನಲ್ ಪ್ರಾಜೆಕ್ಟ್ ಕೈಗೆತ್ತಿಕೊಂಡಿದ್ದಾರೆ ಅಂತ ಬಿಜೆಪಿ ಆರೋಪಿಸ್ತಾ ಇದೆ. ಈ ಟನಲ್ ಲಾಲ್ಬಾಗ್ ಮಾರ್ಗವಾಗಿ ಹಾದು ಹೋಗಲಿದೆ. ಆದರೆ ಟನಲ್ನಿಂದ ಲಾಲ್ಬಾಗ್ಗೆ ಹಾನಿ ಎಂದು ತೀವ್ರ ವಿರೋಧ ವ್ಯಕ್ತವಾಗಿದೆ. ಹೀಗಾಗಿಯೇ ಟನಲ್ಗಾಗಿ ಅದಾನಿ ಪಾರ್ಕ್ ಜಾಗ ಕೊಡಲಾಗ್ತಾ ಇದೆ. ಇದಕ್ಕಾಗಿ ಬಿಲ್ ತರಲಾಗಿದೆ ಅಂತ ಬಿಜೆಪಿ ಆರೋಪಿಸಿದೆ. ಎಪಿಎಸ್ಸಿ ಪಶು ನೇಮಕಾತಿ ಹಗರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಅದರಲ್ಲೂ ಮೊನ್ನೆ ಇಡಿ ಅಧಿಕಾರಿಗಳು ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಮನೆ ಮೇಲೆ ದಾಳಿ ನಡೆಸಿ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ಇದಾದ ಬೆನ್ನಲ್ಲೇ ಜ್ಞಾನೇಂದ್ರ ಕುಮಾರ್ ಮೇಲೆಯೇ 10 ಅನುಮಾನಗಳು ಕಾಡ್ತಿವೆ. ಆಗಸ್ಟ್ 19ರಂದು ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಎಂಎಸ್ಎಂಇ ಕಾರ್ಯದರ್ಶಿಗಳಿಗೆ ಲೀವ್ ಲೆಟರ್ ಬರೆದಿದ್ದು ತಂದೆಗೆ ಹೃದಯ ಸ್ತಂಭನ ಆಗಿದೆ, ಅವ್ರ ಜೊತೆ ನಾನು ಇರಬೇಕು, 15 ದಿನ ರಜೆ ಕೊಡಿ ಅಂತ ಆಗಸ್ಟ್ 20ಕ್ಕೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ತೆರಳಿದ್ದಾರೆ. ಜ್ಞಾನೇಂದ್ರರ ಈ ನಡೆ ಇಡಿಗೆ ಅನುಮಾನ ಮೂಡಿಸಿದೆ. ವಿಚಾರ ಅಂದ್ರೆ, ಮೊನ್ನೆಯಷ್ಟೇ ಇಡಿ ಅಧಿಕಾರಿಗಳು ಜ್ಞಾನೇಂದ್ರ ನಿವಾಸದ ಮೇಲೆ ದಾಳಿ ಮಾಡಿದ್ರು. ತಡರಾತ್ರಿ 2 ಗಂಟೆವರೆಗೂ ಹುಡುಕಾಡಿದ್ರು, ಯಾವುದೇ ದಾಖಲೆ ಸಿಕ್ಕಿಲ್ಲ. ಕೆಪಿಎಸ್ಸಿ ಪರೀಕ್ಷಾ ಮೇಲ್ವಿಚಾರಕರಾಗಿದ್ದ ಜ್ಞಾನೇಂದ್ರ ಪಕ್ಕಾ ಪ್ಲಾನ್ ಮಾಡಿಕೊಂಡೆ 3 ದಿನದ ಮೊದಲೇ ಪರಾರಿಯಾಗಿರಬಹುದು ಅಂತ ಇಡಿ ಅಧಿಕಾರಿಗಳು ಶಂಕಿಸಿದ್ದಾರೆ. ಯಾಕಂದ್ರೆ ದಾಳಿ ನಡೆಸಿದ ಇಡಿಗೆ ಮನೆಯಲ್ಲಿ ಏನೂ ಸಿಕ್ಕಿಲ್ಲ. ದೊಡ್ಡ ಬ್ಯಾಗ್ ಮತ್ತು ಲ್ಯಾಪ್ಟಾಪ್ ಸೇರಿ ಮೊಬೈಲ್ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಜ್ಞಾನೇಂದ್ರ ಕೊಂಡೊಯ್ದಿದ್ದಾರೆ. ತುರ್ತಾಗಿ ಹೋದ್ರಾ ಇಲ್ಲ ಸಿದ್ಧತೆ ಮಾಡಿಕೊಂಡೇ ಹೋದ್ರ ಎಂಬ ಅನುಮಾನ ಮೂಡಿದೆ. ಈ ಅನುಮಾನವನ್ನ ಇಡಿ ಅಧಿಕಾರಿಗಳು ಖಚಿತಪಡಿಸಿದ್ದಾರೆ. ಅತ್ತ ಉತ್ತರ ಪ್ರದೇಶದ ಲಕ್ನೋ ಹಳ್ಳಿಯೊಂದರಲ್ಲಿ ಇಡಿ ದಾಳಿ ಮಾಡಿತ್ತು. ವಿಚಾರ ಅಂದ್ರೆ, ತಂದೆಗೆ ಹುಷಾರಿಲ್ಲ ಎಂದು ಹೋದ ಜ್ಞಾನೇಂದ್ರ ಉತ್ತರ ಪ್ರದೇಶದಲ್ಲೂ ಇಲ್ಲ, ಕುಟುಂಬದ ಸಂಪರ್ಕಕ್ಕೂ ಸಿಕ್ಕಿಲ್ಲ. ತಂದೆ ಜೊತೆ ಕೇರ್ ಟೇಕರ್ ಬಿಟ್ರೆ ಯಾರೂ ಇಲ್ಲ. ತಂದೆಯಿಂದ ಹೇಳಿಕೆ ದಾಖಲಿಸಿಕೊಂಡಿರುವ ಇಡಿ, ನಾನು ಆರೋಗ್ಯವಾಗಿದ್ದೀನಿ, ಪುತ್ರ ಜ್ಞಾನೇಂದ್ರ ಕುಮಾರ್ ಬಂದಿಲ್ಲ ಎಂದು ಹೇಳಿದ್ದಾರೆ. ಹೀಗಾಗಿ ಜ್ಞಾನೇಂದ್ರ ನಡೆ ಅನುಮಾನಕ್ಕೆ ಕಾರಣ ಆಗಿದೆ. ವಿಚಾರಣೆಗೆ ಬರುವಂತೆ ಬೆಂಗಳೂರಿನ ಮನೆಗೆ ನೋಟಿಸ್ ಅಂಟಿಸಿದೆ. ಉತ್ತರ ಪ್ರದೇಶದಲ್ಲೂ ನೋಟಿಸ್ ನೀಡಿದೆ. ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಹೋರಾಟ ಮುಂದುವರೆದಿದ್ದು, ಇಂದಿನಿಂದ ಬೆಂಗಳೂರಲ್ಲಿ ಪ್ರತಿಭಟನೆ ನಡೆಯಲಿದೆ. ಹೋರಾಟ ಬೈರಮಂಗಲದಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದು, ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ನಡೆಯಲಿದೆ. ಮಂಗಳವಾರ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ರೈತರು ನಿರ್ಧರಿಸಿದ್ದಾರೆ.